ನಡಿಗುರು ಇನ್ನೂ ಹಚ್ಬೇಕು. ಕಾಫಿ ತೋಟದ ಮಧ್ಯೆ ಬರೋ ಅಂಥ ಎಡಕಲ್ ಕೇವ್ ಲವ ಮತ್ತು ಕುಶ ಅವರು ಬಾಣಗಳಿಂದ ನಿರ್ಮಾಣ ಆಯ್ತಂತಾರೆ. 350 ಮೆಟ್ಲು ಹತ್ಕೊಂಡು ಹೋಗ್ಬೇಕು ಇವಾಗ ನಾವು. ಗೋಗೋ ಸಂಜೆಗೆ ಆರಾಮಾಗಿ ಮನೆಗೆ ಅಂತ ಕುಡಿತೀರೋ ಯಾಕೋ? ಸೈಕಲ್ ಬಂದು ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಆಲ್ಮೋಸ್ಟ್ ರೀಚ್ ಆದ್ವಿ. ಕುಡಿದಿದ್ದು ನೀರೆಲ್ಲ ಕರಗಿಸಿ ಬೆಟ್ಟ ಹತ್ತದಲ್ಲೇ ಬಂಡೆಗಳ ಮಧ್ಯೆ ಎಲ್ಲ ಹೋಗ್ಬೇಕು. ನೋಡಿ ಯಾವ ಥರ ಮುಸಿತಿದೀವಿ ಅಂತ. ಅಯ್ಯೋ ಸುಸ್ತಾಗಿ ಹೋಗ್ತಿದೆ ನಮಗಂತೂ. ದಿಸ್ ಈಸ್ ದ ಕೇವ್ ಮ್ಯಾನ್. ಎಡಕಲ್ಲು ಗುಡ್ಡದ ಮೇಲೆ ಸಿಕ್ತು ನೋಡಿ, ಎಡಕಲ್ಲು ಗುಡ್ಡದ ಮೇಲೆ ಮೂವಿ ನಾವು ನೋಡಿದ್ದೀವಲ್ವಾ, ಆ ಮೂವಿ ಕೂಡ ಬಂದಿದ್ದು ಇದೇ ಗುಡ್ಡವನ್ನು ಆಧರಿಸಿ. ತುಂಬ ಮಿಸ್ಟೀರಿಯಸ್ ಆಗಿದೆ, ಅದು ಕೂಡ ತುಂಬ ಕಲ್ಲುಗಳ ಮಧ್ಯೆ. ತುಂಬ ಅಂದರೆ ತುಂಬಾ ತಂಪಾಗಿದೆ. 6000 ವರ್ಷಗಳ ಹಿಂದಿನ ಶಿಲಾಯುಗದ ಕಾಲದ ಬರಹಗಳಿವು. ಅದು ಕೂಡ ಖುಷಿ ಕೊಡೋ ವಿಷಯ ಏನಂದರೆ ನಮ್ಮ ದ್ರಾವಿಡ ಭಾಷೆ ಮತ್ತು ಕನ್ನಡ ಭಾಷೆನಲ್ಲೂ ಕೂಡ ಇದೆ. ಅದು ತುಂಬ ಖುಷಿ ಕೊಡುತ್ತೆ. ನೋಡಿ ಈ ಥರ ಮೆಟ್ಲತ್ಕೊಂಡು ಹೋಗಬೇಕು. ತುಂಬಾ ಡೀಪ್ ಹಪ್ಪು ಈ ಥರ ಎಲ್ಲ ಇದೆ. ಮಾತ್ರ ಬೆಸ್ಟ್ ಎಕ್ಸ್ಪೀರಿಯನ್ಸು. ಬಂದರೆ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿಂದ ಮೇಲೆ ಬಂದರೆ ಈ ಥರ ವ್ಯೂ ಕಾಣುತ್ತೆ. ಅದು ಬೆಳಗ್ಗೆ ಟೈಮ್ ಅಂದರೆ ಇನ್ನೂ ತುಂಬ ಫಾಗ್ ಇರುತ್ತೆ, ಮಿಸ್ಟು ಎಲ್ಲ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಈ ಥರ ನಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದು ಎನ್ನೂರಿಗೆ. ಔಷಧಿ ತಗೊಂಡು ಯಾರು ಬರೋಕ್ಕೆ ಹೋಗ್ಬಿಡಿ, ಬಂದರೆ ನಿಜವಾಗೂ ನಡೆಯೋಕ್ಕಾಗಲ್ಲ. ಪ್ಲಾಂಟ್ ಪಾರ್ಕ್ ಒಂದಿದೆ ಇಲ್ಲಿ ಕೇರಳದಲ್ಲಿ. Got me feeling some kind of way. I confess the rhythm takes over. No room to rest. My heart's dancing. It's a love conquest. Oh, the melody. It's smooth and sweet. Like honey dripping from a ಫೈನಲಿ ನಮಗಿಲ್ಲಿ ತಿಂಡಿ ಸಿಕ್ತು. ಇಲ್ಲಿ ಬರೀ ದೋಸೆ ಇತ್ತಷ್ಟೇ, ಇಲ್ಲಂತೂ ತಿಂಡಿ ಸಿಗೋದೇ ಕಷ್ಟ. ನೆಕ್ಸ್ಟ್ ಬಂದಿದೆ ಎನ್ನೂರು ಹೆರಿಟೇಜ್ ವಿಲೇಜ್ ನೋಡೋಣ ಅಂತ ಲೈನಲ್ಲಿ ನಿಂತಿದ್ದೀವಿ. ಟಿಕೆಟ್ಸ್ ತೊಗೊಬೇಕಿಲ್ಲಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಈಗ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದೀವಿ. ಇಲ್ಲಂತೂ ಪ್ರತಿಯೊಂದಕ್ಕೂ ಪೇ ಮಾಡಬೇಕು. ಕಾರು ಜೀಪಿಂದ ಹಿಡಿದು ಪಾರ್ಕಿಂಗಿಂದ ಹಿಡಿದು ಪ್ರತಿಯೊಂದಕ್ಕೂ. ಅದರಲ್ಲಿ ಬೇರೆ ವೆಯ್ಟಿಂಗ್ ಬೇರೆ ಮಾಡಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಅಲ್ಲಿ 1 ಅವರ್ ವೆಯ್ಟ್ ಮಾಡಾದ್ಮೇಲೆ ಗಾಡಿ ಬಂದಿದೆ. ಈಗ ಹೊರಟಿದ್ದೀವಿ ಎನ್ನೂರಿಗೆ. ಹೋಗೋಣ, ನೋಡೋಣ ಯಾವ ಥರ ಇದೆ ಅಂತ. ಎನ್ನೂರು ಅಂದರೆ ನಮ್ಮೂರು ಅಂತ. ನಮ್ಮೂರ ಥರ ಇದೆ, ಯಾವ ಊರ ಥರ ಇದೆ ನೋಡೋಣ ಬನ್ನಿ. ನಮ್ಮೂರ ಥರ ಅಂತ ಖಂಡಿತ ಇರಲ್ಲ. ಇಲ್ಲಿ ಬಿಸಿಲಿದ್ರೂ ಕೂಡ ವೆದರ್ ಚೆನ್ನಾಗಿದೆ, ಅಷ್ಟು ಬಿಸಿಲು ಅಂತ ಅನ್ನಿಸ್ತಿಲ್ಲ. ಕೇರಳದಲ್ಲಂತೂ 2 ಬೈಕ್ ಬಂದ್ರೂ ಪಾರ್ಕಿಂಗ್ದು ಎಂಟ್ರಿ ಫೀಸ್ ಅಂತ ಹೋದರೆ ಆಲ್ಮೋಸ್ಟ್ 2,000 to 3,000 ರೂಪೀಸ್ ಬೇಕು ಎಲ್ಲ ಸೇರಿ. ಅಪ್ಪ ಏನು ತಂಪಾಗಿದೆ ಅಂತ. ವರ್ಕ್ಶಾಪ್ ಬುಕ್ಸ್ ಎಲ್ಲ ಸಿಗುತ್ತೆ ಅಚ್ಚ. ಓನ್ಲಿ ಮಲಯಾಳಂ ಬುಕ್ಸ್. ಓಕೆ, ಇದೇ ನೋಡಿ ಟ್ರೈಬಲ್ ಹೆರಿಟೇಜ್ ವಿಲೇಜು. ಆ್ಯಕ್ಚುಲಿ ಇದೇ ಥರ ಇರಬೇಕು, ಇದೇ ಥರ ಇದ್ದರೂ ನಮ್ಮ ಹಿಂದಿನ ಕಾಲದಲ್ಲಿ ಉದ್ದೇಶಕ್ಕೋಸ್ಕರ ಕಟ್ಸಿರೋ ಅಂಥ, ಮುಂದಿನ ಪೀಳಿಗೆಗೆ ಈ ಥರ ಇದ್ದರು ಅಂತ ತೋರಿಸೋದಕ್ಕೆ ಅಂತಲೇ ಮಾಡಿರೋಂಥ ಎಕ್ಸಾಂಪಲ್ ಇದು. ಒಳಗೆ ಹೋಗ್ಬೋದಾ? ಒಳ್ಳೆ ಲಕ್ಸುರಿ ಹೌಸ್ ಫೀಲ್ ಆಗ್ತದೆ. ಇಲ್ಲಿರೋ ಕೆಲವೊಂದು ಐಟಮ್ಗಳನ್ನ ನಾವು ಹಳ್ಳಿ ಕಡೆನೂ ನೋಡಿರಲ್ಲ. ಟ್ರೈಬಲ್ಸ್ ಅವರು ಅಂದರೆ ಆದಿವಾಸಿಗಳು ಮುಂಚೆ ಇದೇ ಥರ ಯೂಸ್ ಮಾಡ್ತಾಯಿದ್ರು. ಹಳ್ಳಿ ಕಡೆ ಕೆಲವು ಕಡೆ ಈ ಥರ ಇದೆ. ತುಟ್ಲು ಬುಟ್ಟಿಗಳು ನೋಡಿ. ಮೋಸ್ಟ್ಲಿ ಇದರಲ್ಲೆಲ್ಲ ಮೀನು ಹಿಡಿತಿದ್ರು ಅನಿಸುತ್ತೆ.
ಆದಿವಾಸಿಗಳದ್ದು ಬ್ಯಾಗ್ ನೋಡಿ ಯಾವ ಥರ ಇದೆ. ಇದೆಂದ ಚೇಟ ಫೈರ್ ಕ್ಯಾಂಪ ಅಲ್ಲ ಇದು ಟ್ರೈಬಲ್ಸ್. ಹಾಂ 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 ಏನೋ ಹೇಳಿದ್ರು ದೇವರೇ ಅರ್ಥ ಆಗಲಿಲ್ಲ, ಊನ್ಕೊಂಡು ಬಂದಿದ್ದೀನಿ, ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಹಾಂ, ಇದು ಇನ್ನೊಂದು ಮನೆ ಒಳಗೇನಿದೆ ನೋಡೋಣ. ಫೋಟೋಶೂಟ್ ಬೇರೆ ಮಾಡ್ತಾವ್ರೆ. ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಪಾಪ, ಮಾಡ್ಕೊಳ್ಳಿ. ಜಸ್ಟ್ ಬಿದ್ರಲ್ಲಿ ಮಾಡಿರೋದಪ್ಪ, ಹೆಂಗಿದೆ ನೋಡಿ ತಂಪಾಗೆ. ಊರ ಕಡೆ ಒಂದೆರಡು ಮಾಡ್ಕೊಂಬಿಡ್ಬೇಕಪ್ಪ ಈ ಥರ ಒಂದದು. ಸೂಪರಾಗಿದೆ, ತಣ್ಣಗೆ ತಂಪ ಮಲ್ಕೊಬಿಡ್ಬೋದು. ಯಾವ ಕಡೆ ಹೋಗಿ ಯಾವ ಕಡೆ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಇದೆ. ಸರಿ ಬಿಡು, ಆಯ್ತು ಬಿಡು. ನನ್ನ ಫ್ರೆಂಡ್ ಒಬ್ಬ ಅವಾಗವಾಗ ಕಳೆದೋಗ್ತಾನಪ್ಪ, ಎಲ್ಲೋಗ್ತಾನೋ ಏನೋ. ಎಲ್ಲಿದೆಯೋ ಗುರುವೇ? ಆ ಹುಡುಗಿಗ ರೋಸಿ ಬಂದಿದ್ದೀನಿ ಪಾಪ, ಎಷ್ಟು ಬೈಕ್ ಹತ್ತೋ ಗೊತ್ತಿಲ್ಲ. ಸಾರಿ ಪುಟ್ಟಿ. ಎಲ್ಲ ಇಲ್ಲಿ ಬಂದು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಒಂಥರ ಇಲ್ಲಿ ಟೆಂಪ್ರೇಚರ್ ತುಂಬ ಕೂಲ್ ಇದೆ. ಹಂಗಾಗ್ಬಿಟ್ಟು ಎಲ್ಲ ರೆಸ್ಟ್ ಮಾಡಿಬಿಡ್ತಾರೆ ಆರಾಮಾಗಿ, ಒಂದು ಹಾಫ್ ಆನ್ ಅವರ್ ಮಲ್ಕೊಂಬಿಡ್ತಾರೆ. ಸೇಮ್ ಎಲ್ಲ ಕಡೆ ಇದೇ ಥರನೇ ಇರೋದು. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಾಂಬೋದು ಮುಂಚೆ ಅವರು ಭಜನೆ ಮಾಡ್ತಾ ಇದ್ದಿದ್ದು ಇದೇ ಸ್ಥಳ ಅನಿಸುತ್ತೆ. ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಇವನ್ನೇ ನೋಡಿ ಇಷ್ಟ ತನಕ ಹುಡುಕ್ತಿದ್ದು, ಇಲ್ಲಿ ಬಂದು ಕುತ್ಕೊಂಡವನೇ. ಒಳ್ಳೆ ಎಂಟರ್ಟೈನ್ಮೆಂಟ್ ಆಯಿತು, ಚೆನ್ನಾಗಿ ನುಡಿಸಿದ್ರು. ಥ್ಯಾಂಕ್ ಯು. ಏನೇನೋ ಇಟ್ಟಿದ್ದಾರಪ್ಪ, ಏನೂ ಅರ್ಥ ಆಗ್ತಿಲ್ಲ. ನಮ್ಗೆ ಯಾಕೆ ಬೇಕದು, ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೋ ಗೋ. ನಾವು ಇವಾಗ ಪುಕ್ಕೋಡು ಲೇಕ್ ಹತ್ರ ಬಂದಿದ್ದೀವಿ ಫ್ರೆಂಡ್ಸ್. ನೋಡೋಣ ಲೇಕ್ ಹೇಗಿದೆ ಅಂತ. ಇನ್ನು ಟಿಕೆಟ್ಸ್ ತೊಗೋಬೇಕು. ಒಂದು ಚಿಕ್ಕದು ಕೆರೆ ನೋಡೋದಕ್ಕೂ ಎಂಟ್ರಿ ಫೀಸ್ ಅಂದರೆ ತುಂಬ ಕಷ್ಟ. ಹೇಳ್ತೀನಲ್ಲ, 3,000 ರೂಪಾಯಿ ಮಿನಿಮಮ್ ಬೇಕು ನಮಗೆ ಬರೀ ಎಂಟ್ರಿ ಫೀಸ್ಗೆ. ಕೆಲವು ಕಡೆ ಅಂತೂ ಮಾಮೂಲಿ ಈ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಂದರೂ ಕೂಡ ಎಂಟ್ರಿ ಫೀಸ್ ಇದೆ, ಅದಕ್ಕೂ ಕಟ್ಟಬೇಕು. ಅಯ್ಯೋ, ಇಷ್ಟೊಂದೆಲ್ಲ ಪ್ರೈಸ್ ಇದ್ದರೆ ತುಂಬ ಕಷ್ಟನಪ್ಪ. ಪುಕ್ಕೋಡು ಲೇಕ್, ಲವರ್ಸ್ ಲೇಕ್ ಅಂತಲೇ ಹೇಳ್ತಾರೆ ಇದಕ್ಕೆ. ಇಲ್ಲಿ ಕೂಡ ಎಂಟ್ರಿ ಫೀಸ್ ಇದೆ ನೋಡಿ. ಫೀಸು ಕಮ್ಮಿ ಅಂದರು. ಕೇರಳಕ್ಕೆ ಬಂದ್ಬಿಟ್ಟು ನಾವು ಲೋ ಕಾಸ್ಟ್ ಬಜೆಟಲ್ಲಿ ನಾವು ಮಾಡ್ತೀವಿ, ಝೀರೋ ಕಾಸ್ಟ್ ಮಾಡ್ತೀವಿ ಅಂದರೆ ಆಗೋದೇ ಇಲ್ಲ, ತುಂಬಾ ಕಷ್ಟ. ಯಾರಾದರೂ ಟ್ರೈ ಮಾಡಿದರೆ ಮಾಡಿ, ಸಕ್ಕತ್ತಾಗಿದೆ ಮಾತ್ರ.
ತಂಪಾಗಿದೆ. ಆರಾಮಾಗಿ ಒಂದು ಚಾಪೆ ಕೊಟ್ಬಿಟ್ರೆ ಇಲ್ಲ ಮಲ್ಕೊಬಿಡ್ಬೋದು. ಇಲ್ಲ ಮಲ್ಕೊಳ್ಳೋಣ ಮಚ್ಚ. 3-4 ಕವರ್ ಇರೋವಂಥ ವೀಡಿಯೋನ ಆಲ್ಮೋಸ್ಟ್ 10 ಮಿನಿಟ್ಸ್ಗೆ ಎಷ್ಟು ಸಾಧ್ಯನೋ ಅಷ್ಟು ಶಾರ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ಯಾರಿಗಾದರೂ ಇನ್ನೂ ಕಂಟೆಂಟ್ ಬೇಕನ್ಸಿದ್ರೆ ಅಥವಾ ಇನ್ನೂ ಬೋರಿಂಗ್ ಅನಿಸಿದ್ರೆ, ತುಂಬ ಲೆಂತ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮಕ್ಳಿಗೆಲ್ಲ ಆಡ್ಸೋಕ್ಕೆ ಚೆನ್ನಾಗಿದೆ. ಫೈನಲಿ ಮುಗಿಸ್ಕೊಂಡು ಹೊರಟಿದ್ದೀವಿ. ಇಷ್ಟೊತ್ತಾಗೋಯ್ತು. ಯು ಆರ್ ಫ್ರಮ್ ಕೇರಳ? ಓಕೆ, ವಿ ಆರ್ ಫ್ರಮ್ ಕರ್ನಾಟಕ. ಅವರಲ್ಲಿ ಕೆಲವರು ಕನ್ನಡದಲ್ಲೂ ಮಾತಾಡಿದ್ರು. ಆ ಟೈಮ್ ನನಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಗಾಡಿ ಸೌಂಡ್ಗಳೆಲ್ಲ ಕೇಳಿಸ್ತಾ ಇತ್ತು. ಅದಾದಮೇಲೆ ಕೆಲವರು ಅದರಲ್ಲಿ ತುಮಕೂರಲ್ಲಿ ಓದ್ತಾ ಇದ್ದಾರಂತೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ, ಕನ್ನಡದಲ್ಲಿ ಮಾತಾಡಿ, ಕನ್ನಡ ಕಲೀರಿ. ಅದು ಬಿಟ್ಟರೆ ನಾವು ಇಲ್ಲಿಂದ ಸೀದಾ ಹೊರಟಿದ್ದು ನಮ್ಮ ಕರುನಾಡಿಗೆ. ಓಕೆ, ಟೇಕ್ ಕೇರ್, ಬಾಯ್. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.